प्यारे बच्चों, आप सबको भी स्वागत है। हम तो पिछली क्लास में चेरापूंजी से आया हूँ इस पाठ के बारे में अध्ययन कर रहे थे। चेरापूंजी से आया हूँ इस पाठ का लेखक है प्रदीपन जी ने चेरापूंजी में जब अपने प्रवास को गया था तब वहाँ उनके साथ वहाँ राज्य के एक अधिकारी संगमा और उनके दो साथिया उनको मिले थे और उत्तर भारत में अत्यंत सुंदर हरियाली और स्वच्छ नगर है और चेरापूंजी है, यानी मेघालय है। मेघालय का राजधानी शिलंगा है। शिलंगा भारत में दिखाने वाला एक हरितमा और सुंदर और स्वच्छ रहने वाला राज्य भी कहा जाता है। और प्रदीपन जी ने यहाँ प्रवास चेरापूंजी को किया था, तब उनके साथ यानी गांव को दिखाने के लिए उनके साथ संगमा जी और उनके साथ दो अधिकारी भी उनके साथ जीप में जा रहे थे। तब प्रदीपन जी ने उनको कुछ प्रश्न पूछता है, यहाँ हर साल वर्षा होती रहती है? तब संगमा जी ने कहता है, हाँ, यहाँ साल भर भी वर्षा होती रहती है और यहाँ पन बिजली यानी पंप बिजली ज़्यादा से ज़्यादा उत्पादन होता है और यहाँ हर घर में भी ज़्यादा से ज़्यादा विद्युत से जगमग होते रहते हैं और अतिरिक्त बिजली को अन्य राज्यों को हम देश देते हैं। इस तरह वहाँ उत्पादन होने वाला बिजली के बारे में संगमा जी ने उनको बताता है। और वहाँ मेघालय तो 3 राज्यों से यानी 3 पर्वतों से जुड़ा हुआ है। आप सबको भी मैंने पिछली क्लास में बताया था। और 3 पर्वतों का नाम है घासी पर्वत, जयंतीय पर्वत और गोरा पर्वत। ये 3 पर्वत से यहाँ मेघालय निर्माण हुआ है। यहाँ 3 पर्वतों में 5 जिला है, 5 जिला वहाँ है। और हर कहाँ भी हम देख लिया तो वहाँ मातृसत्तात्मक परिवार देखा जा सकता है। वहाँ माँ गुजरने के बाद उनका बेटियों को उनका संपत्ति, दौलत, भूमि, धन आदि को मिलती है। हम तो यहाँ देखिए हमारा राज्य में पिता के बावजूद यानी वो गुजरने के बाद उनका पुत्रों को उनका संपत्ति, धन, धाम, भूमि आदि भी मिलते हैं ना। उसी तरह वहाँ मेघालय में मातृसत्तात्मक परिवार है। इसलिए माँ जाने के बाद उनका बेटियों को उनका संपत्ति, धनधाम, भूमि आदि भी उनको मिलती है। वहाँ तक हम तो पिछले क्लास में अध्ययन किया था बच्चों। अब आगे देखिए मಕ್ಕಳೇ, ನಾವು ಹಿಂದಿನ ತರಗತಿಯೊಳಗೆ ಚೇರಾಪೂಂಜಿ से आया हूँ ಈ ಪಾಠದ ಬಗ್ಗೆ ಅಧ್ಯಯನ ಮಾಡೋದ್ರೊಳಗೆ ಉತ್ತರ ಭಾರತದೊಳಗೆ ಅತ್ಯಂತ ಸುಂದರ ಮನಮೋಹಕವಾಗಿರುವಂಥ ಒಂದು ಅದ್ಭುತವಾದಂಥ ನಗರ ಯಾವುದಂದಾಗ ಅದು ಮೇಘಾಲಯ. ಮೇಘಾಲಯ ಭಾರತದ ಒಂದು ದಕ್ಷಿಣ ಮತ್ತು ಉತ್ತರ ಭಾರತದೊಳಗೆ ಅತ್ಯಂತ ಸುಂದರ ನಗರ ಅಂತಂದು ಹೇಳಿದರೂ ತಪ್ಪಾಗಲಾರದು. ಇದರ ರಾಜಧಾನಿ ಶಿಲಂಗಾ. ಅತ್ಯಂತ ಸ್ವಚ್ಛ, ಸುಂದರ ಮತ್ತು ಮನಮೋಹಕವಾಗಿ ಸದಾಕಾಲ 12 ತಿಂಗಳ ಕಾಲ ಮಳೆ ಸುರಿಸುವಂಥ ಒಂದು ಜಗತ್ತಿನಲ್ಲಿ ಅತಿ ಹೆಚ್ಚು ಮಳೆ ಬೀಳುವಂಥ ಒಂದು ಪ್ರದೇಶವುಳ್ಳಂಥ ರಾಜ್ಯ ಯಾವುದಂದಾಗ ಅದು ಮೇಘಾಲಯ ಅಂತ ಹೇಳ್ಬೋದು. ಅದರೊಳಗೆ ಅಲ್ಲಿ ಹೆಚ್ಚು ಮಳೆ ಬೀಳುವಂಥ ಒಂದು ಪ್ರದೇಶ ಯಾವುದಂದಾಗ ಅದು ಚೇರಾಪೂಂಜಿ ಅಂತಂದ್ರೆ ಇನ್ನೂ ತಪ್ಪಾಗಲಾರ್ದು ಮಕ್ಕಳೇ. ಈ ಒಂದು ಪ್ರವಾಸನ ಇಲ್ಲಿ ಲೇಖಕರು ಕೈಗೊಂಡಿರ್ತಾರೆ. ಈ ಲೇಖಕರು ಈ ಒಂದು ಪ್ರವಾಸ ಕೈಗೊಂಡು ತಮ್ಮ ಪ್ರವಾಸದ ಒಂದು ವಿಚಾರಧಾರೆಗಳನ್ನ ಇಲ್ಲಿ ಬಹಳಷ್ಟು ಸುಂದರವಾಗಿ ವರ್ಣಾತೀತವಾಗಿ ಹೇಳ್ತಾರೆ ಅಂದ್ರೆ ತಪ್ಪಾಗಲಾರ್ದು ಮಕ್ಕಳೇ. मेघालय में हम पूरा वर्ष भी वर्षा देखा जाता है. ಮೇಘಾಲಯದೊಳಗೆ ಇಡೀ ವರ್ಷನೂ ನಾವು ಮಳೆ ಆಗೋದನ್ನು ಕಾಣ್ಬೋದು. ಜೊತೆಗೆ ಇಲ್ಲಿ ರಸ್ತೆಗಳು ಸರ್ಪಾಕಾರವಾಗಿ ಬಹಳಷ್ಟು ಸುಂದರವಾಗಿದೆ ಅಂತಂದರೂ ತಪ್ಪಾಗಲಾರ್ದು. ಜೊತೆಗೆ ನಾನು ಒಂದು ಪ್ರವಾಸ ಕೈಗೊಂಡಾಗ ಅಲ್ಲಿ ಒಂದು ಅಧಿಕಾರಿ ಸಂಗಮ ಮತ್ತು ಅವರ ಒಂದು ಇಬ್ಬರು ವ್ಯಕ್ತಿಗಳು ನನ್ನ ಜೊತೆಗೆ ಬಂದಿದ್ದರು. ನಾನು ಅವ್ರು ಕೇಳಿದೆ, ಇಲ್ಲಿ ಇಡೀ ವರ್ಷನೂ ಮಳೆ ಆಗ್ತಾ ಇರ್ತದೆಯಾ? ಅವ್ರು ಹೇಳಿದರು, ಸಾಹೇಬ್ರ, ಇದು ಯಾವ ಪ್ರದೇಶ? ಚೇರಾಪೂಂಜಿ ಜಗತ್ತಿನಲ್ಲಿ ಅತಿ ಹೆಚ್ಚು ಮಳೆ ಆಗುವಂಥ ಒಂದು ಪ್ರದೇಶ. ಇಲ್ಲಿ ಇಡೀ ವರ್ಷ ಪೂರ್ತಿನೂ ಮಳೆ ಆಗುತ್ತೆ. ಜೊತೆಗೆ ಇಲ್ಲಿ ಕಪಾತ್ ವಿದ್ಯುತ್
ಬಹಳಷ್ಟು ಉತ್ಪಾದನೆ ಆಗುತ್ತೆ. ಈ ಕಪಾತ್ ವಿದ್ಯುತ್ ಅಂದ್ರೆ ಜಲ ವಿದ್ಯುತ್ತನ್ನ ಬಹಳಷ್ಟು ಉತ್ಪಾದನೆ ಮಾಡ್ತಾರೆ. ಇಲ್ಲಿ ಪ್ರತಿಯೊಂದು ಮನೆಯೊಳಗೂ ಹೆಚ್ಚು ಹೆಚ್ಚು ಲೈಟ್ಗಳು ಹಚ್ಚಿ ಉರಿಸಿದರೂ ಏನಾಗಲ್ಲ, ವಿದ್ಯುತ್ತಿನ ಅಭಾವ ಆಗಲ್ಲ. ಯಾಕಂದರೆ ಇಲ್ಲಿ ಹೆಚ್ಚು ವಿದ್ಯುತ್ತನ್ನ ಉತ್ಪಾದನೆ ಮಾಡ್ತಾರೆ. ಜೊತೆಗೆ ಪ್ರತಿಯೊಂದು ಮನೆಯೊಳಗೂ ನಾವು ಎಷ್ಟು ವಿದ್ಯುತ್ತನ್ನು ಬಳಸಿದರೂ ನಮ್ಮ ಹೆಚ್ಚಾದಂಥ ವಿದ್ಯುತ್ತನ್ನು ಬೇರೆ ರಾಜ್ಯಗಳಿಗೆ ನಾವು ಹಂಚ್ತೇವೆ ಅಂತ ಹೇಳ್ತಾರೆ. ಅವಾಗ ಇವರು ಆಶ್ಚರ್ಯಚಕಿತವಾಗಿ, ಹೌದಾ ಇಷ್ಟೊಂದು ಉತ್ಪಾದನೆ ಮಾಡ್ತಾರಾ ಅಂತಂದು ಪ್ರದೀಪ್ ಅಂತವ್ರು ಕೇಳ್ತಾರೆ. ಹೌದು, ಇಲ್ಲಿ ಹೆಚ್ಚು ಹೆಚ್ಚು ಏನು ಮಾಡ್ತಾರೆ, ವಿದ್ಯುತ್ ಉತ್ಪಾದನೆ ಮಾಡ್ತಾರೆ. ಇಲ್ಲಿ 24 ಗಂಟೆಗಳ ಕಾಲನೂ ಕರೆಂಟು ಹೋಗೋದೇ ಇಲ್ಲ ಅಂತಂದು ಮತ್ತು ಅವ್ರು ಹೇಳ್ತಾರೆ ಅಂತ ಹೇಳ್ಬೋದು. ಈ ಒಂದು ಮೇಘಾಲಯ ರಾಜ್ಯ 3 ಪರ್ವತಗಳಿಂದ ಕೂಡೈತಿ. 1 ಕಾಸಿ ಪರ್ವತ, 2 ಗೋರಾ ಪರ್ವತ, 3 ಜಯಂತಿಯ ಪರ್ವತದಿಂದ ಈ ಒಂದು ರಾಜ್ಯ ನಿರ್ಮಾಣ ಆಗೈತೆ ಅಂದ್ರೆ ತಪ್ಪಾಗಲಾರ್ದು ಮಕ್ಕಳೇ. ಜೊತೆಗೆ 3 ಪರ್ವತಗಳಲ್ಲಿ 5 ಜಿಲ್ಲೆಗಳು ಕೂಡ್ಯಾವು. ಜೊತೆಗೆ ಇಲ್ಲಿ ಎಲ್ಲ ಒಂದು ಪರ್ವತಗಳಲ್ಲಿ ತಮ್ಮದೇ ಆದಂಥ ಸಂಸ್ಕೃತಿ, ಆಚಾರ, ವಿಚಾರ ಇಷ್ಟೆಲ್ಲ ಇದ್ದಾಗೂ ಪ್ರತಿಯೊಂದು ಜಿಲ್ಲೆಯೊಳಗೂ ನಾವು ಮಾತೃಪ್ರಧಾನವಾದಂಥ ಕುಟುಂಬನ ಇಲ್ಲಿ ನಾವು ಕಾಣ್ಬೋದು ಅಂತ ಹೇಳ್ಬೋದು ಮಕ್ಕಳೇ. ಈ ಮಾತೃಪ್ರಧಾನ ಕುಟುಂಬದೊಳಗೆ ತಾಯಿ ನಂತರ ತಾಯಿಯ ಒಂದು ಸಂಪತ್ತು, ಭೂಮಿ ಮತ್ತು ದುಡ್ಡು ಎಲ್ಲ ಮಗಳಿಗೆ ಹಂಚಿಕೆ ಆಗುತ್ತಂದ್ರೆ ತಪ್ಪಾಗಲಾರ್ದು ಮಕ್ಕಳೇ. ಇಲ್ಲಿವರೆಗೂ ನಾವು ಹಿಂದಿನ ತರಗತಿಯೊಳಗೆ ಅಧ್ಯಯನ ಮಾಡಿದ್ವಿ. ಈಗ ಮುಂದೆ ಏನಾಗುತ್ತೆ ಅನ್ನೋದು ಅಭ್ಯಾಸ ಮಾಡೋದು ಮಕ್ಕಳೇ. वहाँ देखिए पुट संख्या 41, स्त्री का यहाँ वर्चस्व है। यहाँ आसमान गुवाहाटी से मेघालय की सीमा में घूमने के साथ ही होने लगता है। तमाम दुकानों पर स्त्रियाँ सौदा बेचती है और बेचिक बतियाती दिखाई देती है। देखो, यहाँ स्त्रियों का वर्चस्व ज़्यादा है। यहाँ स्त्रियों का ज़्यादा से ज़्यादा पूजनीय गौरव भाव से देखा जाता है। ಮಕ್ಕಳು ಇಲ್ಲಿ ಸ್ತ್ರೀಯರಿಗೆ ಬಹಳಷ್ಟು ಗೌರವದಿಂದ, ಇಲ್ಲಿ ಸ್ತ್ರೀ ಪ್ರಧಾನವಾದಂಥ ಕುಟುಂಬ ಇರೋದರಿಂದ ಇಲ್ಲಿ ಸ್ತ್ರೀಯರಿಗೆ ಬಹಳಷ್ಟು ಗೌರವಾನ್ವಿತವಾಗಿ ನೋಡ್ತಾರೆ ಅಂದ್ರೆ ತಪ್ಪಾಗಲಾರ್ದು ಅಂತ ಹೇಳ್ಬೋದು. यहाँ आसास गुवाहाटी से मेघालय की सीमा में घूमने के साथ ही होने लगता है। ಇಲ್ಲಿರುವಂಥ ಎಲ್ಲ ಒಂದು ಪ್ರದೇಶದೊಳಗೆ, ಎಲ್ಲ ಒಂದು ಏರಿಯಾದೊಳಗೆ ಏನೈತಿ, ಮೇಘಾಲಯದ ಪ್ರತಿಯೊಂದು ನಾವು ನೋಡಿದಾಗ ಎಲ್ಲ ಕಡೆನೂ ಸ್ತ್ರೀಯರ ಒಂದು ಮಹತ್ವತೆಯನ್ನು ನಾವು ಕಾಣ್ಬೋದು ಅಂತ ಅವ್ರು ಹೇಳ್ತಾರೆ. तमाम दुकानों पर स्त्रियों का सौदा बेचती है और बेचिक बतियाती दिखाई देती है। देखो, यहाँ हर दुकान में भी स्त्रियों सौदा बेचती है, व्यवहार करते हैं और लेना देना काम भी खुद ही वहाँ स्त्रियाँ करते हैं। ಮಕ್ಕಳೇ, ಮತ್ತು ಅವ್ರ ಹತ್ರ ಇಲ್ಲಿ ಸಂಪೂರ್ಣವಾಗಿ ಸ್ತ್ರೀಯರ ಒಂದು ಮಾರುಕಟ್ಟೆಯಾಗಿದೆ. ಇಲ್ಲೆಲ್ಲ ಅಂಗಡಿ ಮುಗ್ಗಟ್ಟಿನೊಳಗೆ ನಾವು ನೋಡಿದಾಗ ಅಲ್ಲೆಲ್ಲ ಪ್ರತಿಯೊಂದು ಅಂಗಡಿಯೊಳಗೂ ಸ್ತ್ರೀಯರು ಕೂತ್ಕೊಂಡು ತಮ್ಮ ಒಂದು ವಹಿವಾಟು ಲೆಕ್ಕಪತ್ರಗಳನ್ನು ನೋಡ್ತಾರೆ. ಜೊತೆಗೆ ಪ್ರತಿಯೊಂದು ಅಂಗಡಿಯೊಳಗೆ ಮುಖ್ಯಸ್ಥರು ಯಾರು ಇರ್ತಾರೆ ಅಂದಾಗ ಸ್ತ್ರೀಯರು ಇರ್ತಾರೆ ಅಂದ್ರೆ ತಪ್ಪಾಗಲಾರ್ದು ಅಂತ ಅವ್ರು ಹೇಳ್ತಾರೆ. श्रीलंका में भी उन्हें दुकानों पर बैठे देखा जा सकते हैं। देखो, केवल चेरापूंजी में नहीं, श्रीलंका में भी ऐसे दुकानों पर बैठे देखा जा सकते हैं। ಇದಲ್ದ ನಾವು ಈ ಒಂದು ಶ್ರೀಲಂಕಾದೊಳಗೂ ನಾವು ಪ್ರಮುಖ ನಗರಗಳಲ್ಲಿ, ನಗರ ಬೀದಿಗಳಲ್ಲೂ ಅಂಗಡಿಯೊಳಗೆ ಸ್ತ್ರೀಯರು ಅಂಗಡಿಯೊಳಗೆ ಕೂತ್ಕೊಂಡು ವ್ಯಾಪಾರ ಮಾಡೋದನ್ನ ನಾವು ನೋಡ್ಬೋದು ಅಂತ ಹೇಳ್ತಾರೆ. शायद यहाँ स्थिति पूर्वोत्तरों के अन्य राज्यों में भी है। देखो, शायद यहाँ स्थिति अन्य पूर्वोत्तर राज्यों में भी इस प्रकार होगा। ಈ ಪ್ರಕಾರವಾಗಿ ನಾವು ಸ್ತ್ರೀಯರ ಒಂದು ವ್ಯಾಪಾರ ಮಾಡೋದನ್ನು ನಾವು ಪೂರ್ವ ಭಾರತದೊಳಗೆ ಕಾಣ್ಬೋದು ಅಂತಂದು ಇಲ್ಲಿ ಅವ್ರು ಹೇಳ್ತಾರೆ. भले ही वहाँ मातृसत्तात्मक परिवार व्यवस्था ना हो। देखो, स्त्रियाँ वहाँ अपने व्यापार वहिवाट करता है, मगर वहाँ क्या नहीं है, मातृसत्तात्मक परिवार नहीं है। ಅಲ್ಲೇನೋ ಒಂದು ಪೂರ್ವೋತ್ತರ ಭಾರತದೊಳಗೆ ವ್ಯಾಪಾರ ವಹಿವಾಟನ್ನು ಸ್ತ್ರೀಯರು ಮಾಡೋದು ನೋಡ್ಬೋದು, ಆದರೆ ಅಲ್ಲೇ ಮಾತೃಪ್ರಧಾನವಾದಂಥ ಕುಟುಂಬಗಳು ನಾವು ಕಾಣೋದಿಲ್ಲ ಅಂತ ಮತ್ತೆ ಅವ್ರು ಹೇಳ್ತಾರೆ. कुछ साल पहले मणिपुर की राजधानी इंफाल में भी यही सब देखा था। देखो, मैंने मणिपुर को यात्रा किया था, तब वहाँ इंफाल में भी, वहाँ उनका राजधानी इंफाल में भी मैं इसी तरह का बाजार को वहाँ मैंने देखा था। इस तरह प्रदीप पंत जी ने अपने प्रवास कथन में यहाँ बताते हैं. ಮತ್ತು ಅವರ ಹತ್ರ ಕೆಲವು ತಿಂಗಳ ಹಿಂದೆ ನಾನು ಮಣಿಪುರಕ್ಕೆ ಹೋಗಿದ್ದೆ.
ಮಣಿಪುರಿನ ರಾಜಧಾನಿ ಇಂಫಾಲ್ದೊಳಗೂ ಸ್ತ್ರೀಯರು ಒಂದು ವ್ಯವಹಾರ ಮಾಡುವಂಥ ಒಂದು ಅಂಗಡಿ ಮುಗ್ಗಟ್ಟುಗಳನ್ನ ನಾನು ನೋಡಿದ್ಯಾ ಅಂತಂದು ಇಲ್ಲಿ ಪ್ರದೀಪ್ ಅಂತವ್ರು ಹೇಳ್ತಾರೆ. स्त्रियों का पूरा बाजार ही है वहाँ. देखो स्त्रियों का ही वहाँ पूरा बाजार है वहाँ. ಇಡೀ ಒಂದು ಸ್ತ್ರೀಯರ ಒಂದು ಏನೈತಿ ಮಾರುಕಟ್ಟೆ ಆ ಒಂದು ನಾವು ಮಣಿಪುರದೊಳಗೆ ನಾವು ನೋಡ್ತೀವಿ ಅಂತ ಹೇಳ್ತಾರೆ. जिसे माइती बाजार कहते हैं, जिसे मणिपुर में रहने वाला, इंफाल में रहने वाला बाजार को क्या कहते हैं? माइती बाजार. माइती बाजार का अर्थ है माँ का बाजार है. ಈ ಒಂದು ಮಣಿಪುರದ ಒಂದು ರಾಜಧಾನಿ ಇಂಫಾಲ್ದೊಳಗಿರುವಂಥ ಒಂದು ಮಾಹಿತಿ ಬಾಜಾರ್ ಅಂತ ಕರೀತಾರೆ. ಸ್ತ್ರೀಯರ ಒಂದು ಮಾರುಕಟ್ಟೆ ಇರುವಂಥ ವ್ಯಾಪಾರ, ಅದನ್ನು ಇನ್ನೊಂದು ಹೆಸರಿನೊಳಗೆ ಕರೀತಾರೆ ತಾಯಿಯ ಒಂದು ಬಾಜಾರ್, ತಾಯಿಯ ಒಂದು ಮಾರುಕಟ್ಟೆ ಅಂತಂದ್ರೂ ಕರೀತಾರೆ ಮಕ್ಕಳೇ. दिन भर सामान की बिक्री कर शाम को अपने अपने घर लौटती है. देखो हर दिन सुबह होते ही वहाँ आ जाते हैं, शाम तक अपने वस्तुओं को यानी चीज़ों को बेचते हैं और शाम होते ही वो लोग सभी अपने अपने घर लौटते हैं. ಇಲ್ಲಿ ಮುಂಜಾನೆಯಿಂದ ಹಿಡಿದು ಸಾಯಂಕಾಲದವರೆಗೂ ಅಲ್ಲೆಲ್ಲ ಸ್ತ್ರೀಯರು ತಮ್ಮ ವಸ್ತುಗಳನ್ನ ಮಾರಾಟ ಮಾಡ್ತಾರೆ, ಸಾಯಂಕಾಲ ತಮ್ಮ ತಮ್ಮ ಮನೆಗೆ ಮರಳುತ್ತಾರೆ ಅಂತ ನಾವು ಹೇಳ್ಬೋದು. किसी प्रकार का वर्ग भेद नहीं है. देखो वहाँ किसी प्रकार का भेदभाव नहीं है, उच्च नीच इस तरह भेदभाव कहाँ भी नहीं है. ಅಲ್ಲಿ ಯಾವುದೇ ಒಂದು ವರ್ಗ ಭೇದಗಳಿಲ್ಲ, ಮೇಲು ಕೀಳು ಅನ್ನೋದಿಲ್ಲ ಅಂತವ್ರ ಹತ್ರ. यानी अमीर घरों की स्त्रियाँ भी इसी माइती बाज़ार में मिल जाएगी और गरीब घरों की स्त्रियाँ भी. देखो अमीर घर वाले की स्त्रियाँ भी वहाँ आ जाती है और गरीब घर के स्त्रियाँ भी वहाँ आकर अपने अपनी चीज़ों को वहाँ व्यापार वहिवाट करते हैं. ಮತ್ತು ಅವ್ರ ಹತ್ರ ಇಲ್ಲಿ ಬಡವರ ಮಹಿಳೆ ಆಯಿತು, ಸಾಹುಕಾರ ಮಹಿಳೆ ಆಯಿತು, ಎಲ್ಲರೂ ತಮ್ಮ ವಸ್ತುಗಳನ್ನು ತೆಗೆದುಕೊಂಡು ಬರ್ತಾರೆ. ಆ ಮಾರುಕಟ್ಟೆಯೊಳಗೆ ಕೂತ್ಕೊಂಡು ವ್ಯಾಪಾರ ವಹಿವಾಟ ಮಾಡಿಕೊಂಡು ತಮ್ಮ ಮನೆಗೆ ಸಾಯಂಕಾಲ ಹೋಗ್ತಾರೆ. ಯಾವುದೇ ಒಂದು ಮೇಲು ಕೀಳು ಅನ್ನೋದು ವರ್ಗ ಭೇದಗಳು ಅಲ್ಲಿಲ್ಲ ಅಂತವ್ರ ಹತ್ರ. तभी एक मोड़ निकलने पर चेरापूंजी का छोटा सा बाजार दिखाई पड़ता है. देखो तभी हम वापस आने वक्त वहाँ हमको दिखाई देता है चेरापूंजी का एक छोटा सा बाजार. वहाँ भी स्त्रियों अपने चीज़ों को यानी व्यवहार कर रहे थे. ಮತ್ತು ನಾವು ಇಲ್ಲಿ ಆ ಬೆಟ್ಟಗಳಿಂದ ಮತ್ತೆ ಇಳಿದು ಬರೋಂತಿದ್ವಿ, ದಾರಿ ಒಳಗೆ ಮತ್ತೊಂದು ಸಣ್ಣ ಮಾರುಕಟ್ಟೆ ಕಾಣ್ತು. ಆ ಎಲ್ಲ ಮಾರುಕಟ್ಟೆಯೊಳಗೆ ಮತ್ತು ಅಲ್ಲಿ ಏನು ಮಾಡ್ತಿದ್ರು, ಸ್ತ್ರೀಯರು ತಮ್ಮ ವಸ್ತುಗಳನ್ನ ಮಾರಾಟ ಮಾಡತ್ತಿದ್ರು ಅಂತಂದು ಲೇಖಕರು ಭಾಳಷ್ಟು ಸುಂದರವಾಗಿ ಹೇಳ್ತಾರೆ. और इस बाज़ार में भी दुकानों पर बैठी है महिला है, फिर चाहे दुकान फल सब्जियों की हो या चाय की. हम आगे बढ़ जाते हैं. देखो हम वहाँ से वापस आ रहे थे, सभी दुकानों में स्त्रियाँ बैठकर अपने अपने चीज़ों को यानी अपने अपने लाए हुए वस्तुओं को बेच रहे थे. कोई कहाँ भी दुकान में देखो, फल का दुकान हो, सब्जियों का दुकान हो, चाय दुकान हो, सभी पर भी स्त्रियाँ वहाँ व्यवहार करते हैं और हम आगे बढ़ जाते हैं. ಮತ್ತು ನಾವು ಮುಂಸಾಗಿದ್ವಿ. ಅಲ್ಲೇ ಚಿರಾಪುಂಜಿ ಕಡೆ ಸ್ವಲ್ಪ ಒಂದು ಅಂಗಡಿ ಕಡೆ ನೋಡಿದಾಗ ಅಲ್ಲಿ ಮತ್ತೆ ನಮಗೆ ಕಂಡಿದ್ದೇನು, ಸ್ತ್ರೀಯರ ವ್ಯವಹಾರ ವಹಿವಾಟುಗಳನ್ನು ಮಾಡೋದನ್ನು ನಾವು ಕಂಡ್ವಿ. ಜೊತೆಗೆ ಅದು ಹಣ್ಣುಗಳ ಮಾರಾಟ ಮಾಡುವಂಥ ಅಂಗಡಿ ಇರ್ಬೋದು, ಅಥವಾ ಹೂಗಳ ಮಾರಾಟ ಮಾಡುವಂಥ ಅಂಗಡಿ ಇರ್ಬೋದು, ಅಥವಾ ತರಕಾರಿಗಳನ್ನ ಮಾರುವಂಥ ಅಂಗಡಿ ಇರ್ಬೋದು, ಚಾಯ್ ಅಂಗಡಿ ಇರ್ಬೋದು. ಯಾವುದೇ ಒಂದು ಅಂಗಡಿ ಒಳಗೆ ನಾವು ನೋಡಿದಾಗೂ ಅಲ್ಲಿ ಕಾಣೋದು ಕೇವಲ ಸ್ತ್ರೀಯರು ತಮ್ಮ ವಸ್ತುಗಳನ್ನ ಮಾರಾಟ ಮಾಡೋದನ್ನು ಕಾಣ್ತೀವಿ ಅಂತಂದು ಇಲ್ಲಿ ಲೇಖಕರು ಹೇಳ್ತಾರೆ ಮಕ್ಕಳೇ. आगे देखिए, कुछ आगे बढ़कर संगमा ने जीप रुकाव दी. हम सभी नीचे उतर गए. सामने दिखाई पड़ रहा है न्योश गतियांग प्रताप, जो मासमाई प्रताप के नाम से लोकप्रिय है. न्योशांग तियांग प्रताप है जो मासमाई प्रपात से क्या है, लोकप्रिय है. हम कुछ आगे बढ़कर संगमा जी ने अपना जीप को रुकवाया. हम सभी भी नीचे उतरे. वहाँ हमको प्रपात दिखाया. उस प्रपात का नाम है यानी नोआशंग तियांग प्रताप है. और उस प्रताप और एक नाम से प्रख्यात है, वो
ಮಾಸ್ಮಾಯಿ ಪ್ರಪಾತ ಸೆ ಲೋಕಪ್ರಿಯ ಹೇ. ಮತ್ತು ಅವ್ರ ಹತ್ರ ನಮ್ಮ ಒಂದು ಹೋಗುವಂಥ ಜೀಪ್ ಸ್ವಲ್ಪ ಮುಂದೆ ಹೋಗಿ ನಿಂತು ಅಲ್ಲೇ ನಾವೆಲ್ಲರೂ ಇಳಿದ್ವಿ. ಇಳಿದಾಗ ನಮಗೆ ಅಲ್ಲಿ ಒಂದು ಪ್ರಪಾತ ಕಾಣ್ತು, ಜಲಪಾತ ಕಾಣ್ತು. ಆ ಒಂದು ಜಲಪಾತ ಯಾವುದಂದಾಗ ನೋಶಾಂಗ್ ತಿಯಾಂಗ್ ಅನ್ನೋ ಒಂದು ಪ್ರಪಾತ ಜಲಪಾತ ಇದು ಮಾಸ್ಮಾಯಿ ಜಲಪಾತ ಅಂದು ಬಹಳಷ್ಟು ಪ್ರಖ್ಯಾತ ಆಗೈತೆ ಅಂತ ಅವ್ರು ಹೇಳ್ತಾರೆ. ऊंचे पहाड़ से सैकड़ों फुट नीचे पानी लगातार बेरोक गिर रहा है. देखो, ऊंचे पहाड़ों से सैकड़ों फुट नीचे पानी लगातार बेरोक गिर रहा है. ನೂರಾರು ಬೆಟ್ಟಗಳಿಂದ ಎತ್ತರದಿಂದ ನೂರಾರು ಫೂಟ್ನಿಂದ ಬಹಳಷ್ಟು ಎತ್ತರದಿಂದ ಆ ಪ್ರಪಾತಗಳಿಂದ ನೀರು ಧುಮುಕಾಗುತ್ತೈತಿ. ಆ ಒಂದು ಪ್ರಪಾತದಲ್ಲಿ ಕಾಣೋದು ಬೆಟ್ಟ ಗುಡ್ಡಗಳಿಂದ ನೀರು ಸುರಿಯಂತಿತ್ತಲ್ಲ, ಬಹಳಷ್ಟು ಮನಮೋಹಕವಾಗಿ ಕಾಣುತ್ತೈತಿ ಅಂತ ಮತ್ತು ಅವರು ಪ್ರದೀಪ್ ಅಂತ ಅವ್ರು ಹೇಳ್ತಾರೆ. ಮಕ್ಕಳೇ, ಮುಂದಿನ ನೋಡ್ರಿ. वहाँ देखिए सामने रहा बांग्लादेश. वहाँ देखिए सामना ही हमको वहाँ भूभाग दिखाई देता है. उस भूभाग यानी देश का नाम है बांग्लादेश. ನಮಗೆ ಆ ಒಂದು ಚೆರಾಪುಂಜಿಯ ಒಂದು ಎದುರುಗಡೆ ಆ ಒಂದು ಯಾವುದು ಮಾಸ್ಮಾಯಿ ಪ್ರಪಾತ ಎದುರಿಗೆ ಒಂದು ಭೂಭಾಗ ಕಾಣ್ತೈತಿ. ಆ ಭೂಭಾಗದ ಒಂದು ದೇಶ ಯಾವುದು ಅಂದಾಗ ಅದು ಬಾಂಗ್ಲಾದೇಶ ಅಂತ ನಾವು ಹೇಳ್ಬೋದು. संगमा के साथियों में से एक कहता है, अभी जब जीप से उतरे थे हल्की धूप थी और अभी क्षण भर बाद ही बादल गिरे और हल्की वर्षा होने लगी. देखो, संगमा के एक साथियों में से एक कहता है, अभी हम तो जब जीप में थे, जब जीप से उतरे थे हल्की धूप थी. अरे देखो, और यहाँ हल्की वर्षा होने लगी है. इस तरह वहाँ एक साथी उनको बताते हैं. ಸಂಗಮ ಅವರ ಜೊತೆಗೆ ಬಂದಂಥ ಒಬ್ಬ ಅಧಿಕಾರಿ ಹೇಳ್ದ, ಈಗ ನಾವು ಜೀಪ್ನಿಂದ ಬರೋತ್ತಿನೊಳಗೆ ಸಣ್ಣದಂಥ ಒಂದು ಬೆಳಕು ಪ್ರಕಾಶ ಇತ್ತು, ಕೆಳಗಿಳಿದ್ವಿ, ಮತ್ತೇನಾಯ್ತು, ತುಂತುರು ಮಳೆಯಲ್ಲಿ ಬರ್ತೈತಿ ಚೆರಾಪುಂಜಿ, ಇಡೀ ವರ್ಷನೂ ಮಳೆ ಬರುವಂಥ ಪ್ರದೇಶ ಅಂತಂದು ಮತ್ತು ಅವ್ರು ನೆನಪು ಮಾಡ್ತಾರೆ. मैं संगमा के आगे अपना पुराना सवाल दोहराता हूँ, क्या साल भर यहाँ वर्षा होती रहती है? देखो, फिर से मैं उनको एक प्रश्न पूछा, क्या यहाँ वर्षा भर भी वर्षा होती रहती है? तब उन्होंने उनको जवाब दिया है कि संगमा हंसते हुए कहते हैं कि पंत साहब, यहाँ तो क्या है, चेरापूंजी है. तब उन्होंने मुझे जवाब दिया हंसते हुए, पंत साहब, यहाँ तो क्या है, सारे संसार में ज़्यादा वर्षा होने वाला प्रदेश है, ये क्या कौन सा प्रदेश है, चेरापूंजी है. ನಾ ಮತ್ತವ್ರಿಗೆ ಮತ್ತೆ ನನ್ನ ಹಳೆಯ ಒಂದು ಪ್ರಶ್ನೆ ಕೇಳಿದೆ, ಪಂತ್ ಸಾಹೇಬ್ರ ಸಾರಿ ಸಂಗಮ ಅವರ, ಇಲ್ಲಿ ಇಡೀ ವರ್ಷನೂ ಮಳೆ ಆಗುತ್ತಾ? ಅವಾಗ ನಕ್ಕೊಂತ ಹೇಳಿದ್ರು ಅವರು ಸಂಗಮ ಅವರು, ಪಂತ್ ಸಾಹೇಬ್ರ, ಇದು ಯಾವ ಊರಂತ ಮಾಡಿರಿ, ಜಗತ್ತಿನಲ್ಲಿ ಅತಿ ಹೆಚ್ಚು ಮಳೆ ಆಗುವಂಥ ಒಂದು ಪ್ರದೇಶ ಚೇರಾಪುಂಜಿ ಅಂತ ಹೇಳ್ತಾರೆ. ಮುಂದೇನ ನೋಡ್ರಿ ಮಕ್ಕಳೇ. हाँ, ख्याल आया यहाँ चेरापूंजी है, समुद्र की सतह से कोई 1300 मीटर ऊपर, जो विश्व में सबसे अधिक वर्षा वाले स्थान के लिए प्रसिद्ध है. हम लोग कभी कल चिलचिल करते प्रताप को निहारे रहे हैं, कभी पानी से गिरे बांग्लादेश के भूभाग को. देखो, आगे उन्होंने कहता है कि मुझे ख्याल आया ये चेरापूंजी है, समुद्र की सतह से कई 1300 मीटर ऊपर भूभाग प्रदेश है और विश्व में ज़्यादा वर्षा होने वाला प्रदेश भी है और वर्षा होने वाला एक लोक प्रसिद्ध स्थल भी है. हम लोग कभी कभी कहलाते और चला आवाज़ करते हुए उस प्रपात का जगह को देखते हुए और पानी के गिरे हुए भूभाग बांग्लादेश को वहाँ हम तो देख रहे थे. ಮತ್ತು ಅವರು ನೆನಪಾದ ನನಗೆ ಈ ಚೇರಾಪುಂಜಿ ಜಗತ್ತಿನಲ್ಲಿ ಅತ್ಯಂತ ಒಂದು ಹೆಚ್ಚು ಮಳೆ ಆಗುವಂಥ ಒಂದು ಪ್ರದೇಶ, ಸಮುದ್ರ ಮಟ್ಟಕ್ಕಿಂತ ಸರಿಸುಮಾರು 1300 ಮೀಟರ್ ಎತ್ತರ ಇರುವಂಥ ಪ್ರದೇಶ. ಜೊತೆಗೆ ಇಲ್ಲಿ ನಾವು ಒಂದು ಶಬ್ದಗಳನ್ನ ಮಾಡ್ಕೊತ, ಕಲರವ ಮಾಡ್ಕೊತ, ಮುಂದೆ ಪ್ರಪಾತದ ಒಂದು ಸುಂದರ ದೃಶ್ಯಗಳನ್ನು ನೋಡ್ಕೊತ, ಜೊತೆಗೆ ನಮ್ಮ ಎದುರಿಗೆ ಕಾಣುವಂಥ ಒಂದು ಬಾಂಗ್ಲಾದೇಶದ ಭೂಭಾಗನ ನಾವು ನೋಡಾಕ್ತೀವಿ ಅಂತಂದು ಇಲ್ಲಿ ಪ್ರದೀಪ್ ಅಂತವ್ರು ಹೇಳ್ತಾರೆ. ಮಕ್ಕಳೇ, ನೆಕ್ಸ್ಟ್ ಪೇಜ್ ತೆಗೀರಿ, 42ನೇ ಪೇಜ್. वर्षा फिर बंद हो गई, धूप फिर
खिल आई। देखो वर्षा वहाँ आ रहा था वो बंद हो गया और धूप फिर खिल गई। मत मಳೆ ನಿಂತು ಮತ್ತೆ ನಿಧಾನವಾಗಿ ಬೆಳಕು, धूप का अर्थ प्रकाश यानी बेळकु। इसी तरह वर्षा धूप कोहरे की लुपचुपी का खेल चलता रहता है यहाँ। देखो इसी तरह वर्षा धूप और कोहरों की लुका छुपी का खेल चलता रहता है यहाँ। ಮತ್ತು ಅವರ ಹತ್ರ ಇದೇ ರೀತಿಯಾಗಿ ಇಲ್ಲಿ ಬೆಳಕು, ಮಳೆ, ಮೋಡಗಳ ಒಂದು ಕಣ್ಣಾಮುಚ್ಚಾಲೆ ಆಟ ನಿರಂತರವಾಗಿ ಇಲ್ಲಿ ಸಾಗ್ತಾ ಇರ್ತೈತೆ ಅಂತಂದು ಪ್ರದೀಪ್ ಪಂತ್ ಅವರು ಹೇಳ್ತಾರೆ। ಮಕ್ಕಳೇ, हम लोग अब जीप में बैठकर लौट रहे हैं। संगमा रास्ते में काशी, जयंतिया और गोरा पहाड़ियों के लोगों के बारे में बताने लगते हैं। वे कहते हैं काशियों को यहाँ सम्मान की दृष्टि से देखा जाता है। देखो हम लोग अब जीप में बैठकर वापस लौट रहे थे, तब संगमा ने रास्ते में हमको काशी, जयंतिया और गोरा पहाड़ों में रहने वाला लोगों के बारे में बताने लगते हैं। वे कहते हैं काशियों लोगों को बहुत इज्जत से, समान दृष्टि से उन लोगों को देखा जाता है। ಮತ್ತು ಅವ್ರ ಹತ್ರ ನಾವು ಮತ್ತೆ ನಮ್ಮ ಒಂದು ಜೀಪ್ನೊಳಗೆ ಕೂತ್ಕೊಂಡು ನಮ್ಮ ಒಂದು ಪ್ರಯಾಣ ಮುಂದೆ ಬೆಳೆಸಿದ್ವಿ। ಆ ಒಂದು ಹೊಂಟಾಗ ಸಂಗಮ ಅವರು ನಮಗೆ ಹೇಳಿದರು, ಅಲ್ಲಿರುವಂಥ ಪರ್ವತಗಳಲ್ಲಿರುವಂಥ ಜನರು, ಕಾಶಿ ಜನ, ಜಯಂತಿಯ ಜನ ಮತ್ತು ಗೋರಾ ಜನರ ಒಂದು ಬೆಟ್ಟಗಳಲ್ಲಿರುವಂಥ ಜನರ ಬಗ್ಗೆ ಹೇಳಕ್ಕೆ ಕುಂತರು। ಇಲ್ಲಿ ಒಂದು ಕಾಶಿ ಬೆಟ್ಟದೊಳಗಿರುವಂಥ ಜನರನ್ನ ಬಹಳಷ್ಟು ಸನ್ಮಾನದಿಂದ, ಗೌರವದಿಂದ ಕಾಂತಾರ ಅಂತಂದು ಮತ್ತು ಅವ್ರು ಹೇಳ್ತಾರೆ ಅವ್ರಿಗೆ करीब 6 लाख गोरा लोगों की मातृभूमि है। देखो करीब वहाँ गोरा लोगों का जनसंख्या है 6 लाख से ज़्यादा है। ಮತ್ತು ಅವ್ರ ಹತ್ರ ಈ ಗೋರಾ ಜನರ ಒಂದು ಜನಸಂಖ್ಯೆ 6 ಲಕ್ಷಕ್ಕಿಂತ ಹೆಚ್ಚು ಇದೆ ಅಂತ ಅವ್ರ ಹತ್ರ। ಮಾತೃಭೂಮಿ है गोरा पर्वतमाला है। 6 ಲಕ್ಷಕ್ಕಿಂತ ಹೆಚ್ಚು ಜನರ ಒಂದು ಮಾತೃಭೂಮಿ ಈ ಒಂದು प्रदेश ಒಳ್ಳೆಯದು ಅಂತ ಹೇಳ್ತಾರೆ, ಅವರು ಹೊಂದಿದೆ ಅಂತ ಹೇಳ್ತಾರೆ। यहाँ माना जाता है कि गोरा समूह बोडो जातियों का अंग है। और एक बात भी यहाँ कहा जाता है, यहाँ माना जाता है कि गोरा समूह बोडो जाति का अंग है। ಮತ್ತು ಇಲ್ಲಿ ಅವರು ಅನ್ಕೊಂತಾರೆ ಈ ಒಂದು ಗೋರಾ ಪರ್ವತದ ಒಂದು ಜನರ ಯಾವ ಒಂದು ಸಮೂಹಕ್ಕೆ ಸೇರಿದಾರೆ ಅಂದ್ರೆ ಬೋಡೋ ಜಾತಿಯ ಒಂದು ಸಮೂಹಕ್ಕೆ ಸೇರಿದಾರೆ, ಅವರ ಒಂದು ಪ್ರಮುಖವಾದಂಥ ಒಂದು समूहದ ಜನರು ಆಗಿದ್ದಾರೆ ಅಂತ ಹೇಳ್ತಾರೆ। नोंगक्रेम काशियों का प्रमुख नृत्य है। नोंगक्रेम वहाँ रहने वाला काशी लोगों का प्रमुख नृत्य है। नोंगक्रेम ಅನ್ನೋದು ಕಾಶಿಯಲ್ಲಿರುವಂಥ ಜನರ ಒಂದು ಪ್ರಮುಖ ನೃತ್ಯ ಆಗೈತಿ। जयंतिया पहाड़ियों के उत्सव का नाम है बेहड़न कलाम। देखो आगे उन्होंने कहा था कि जयंतिया पहाड़ियों का उत्सव का नाम है बेहड़न कलाम है। ಮತ್ತು ಅವ್ರ ಹತ್ರ ಅಲ್ಲಿ ಜಯಂತಿಯ ಪರ್ವತದೊಳಗಿರುವಂಥ ಜನರ ಒಂದು ಹಬ್ಬದ ಒಂದು ಉತ್ಸವದ ಒಂದು ಹೆಸರು ಏನಂದಾಗ ಬೇಡನ್ ಕಲಾಂ ಅನ್ನೋ ಒಂದು ಹಬ್ಬ ಅವರು ಬಹಳಷ್ಟು ಉತ್ಸಾಹದಿಂದ ಆಚರಣೆ ಮಾಡ್ತಾರಂತಂದು ಮತ್ತು ಸಂಗಮ ಅವರು ಪ್ರದೀಪ್ ಅಂತವ್ರಿಗೆ ಹೇಳ್ತಾರೆ। आगे चलकर एक स्थान पर जीप रुकती है। देखो आगे चलकर और एक स्थान पर जीप वहाँ रुकती है, हम उतरते हैं। ಮತ್ತೊಂದಿಷ್ಟು ಜೀಪ್ ಮತ್ತೆ ಮುಂದೆ ಹೋಯ್ತು, ಮತ್ತು ಮುಂದೋಗಿ ಆ ಒಂದು ಜೀಪ್ ನಿಂತು ಮಕ್ಕಳೇ ಏನಾಯ್ತು ನೋಡ್ರಿ ಮುಂದೆ, बगल में एक गोलाकार विशाल पत्थर है। देखो हम तो नीचे उतरे, वहाँ हमारे बगल में ही यानी बाजू ही एक गोलाकार का एक विशाल पर्वत है। ನಾವೆಲ್ಲರೂ ಮುಂದೆ ಪ್ರಯಾಣ ಬೆಳೆಸಿ ಜೀಪ್ನಿಂದ ಕೆಳಗಿಳಿದ್ವಿ। ನಮ್ಮ ಬಾಜುನ ಅಲ್ಲಿ ಒಂದು ಎತ್ತರವಾದಂಥ ಒಂದು ಏನಿತ್ತು, ಶಿಲೆ ಇತ್ತು, ದುಂಡಾಗಿರುವಂಥ ಒಂದು ಶಿಲೆ ಇತ್ತು। संगमा बताते हैं यहाँ प्राकृतिक शिवलिंग है। देखो हमारे एक अधिकारी यानी संगमा जी ने हमसे बताया है ये प्राकृतिक शिवलिंग है। ಅಲ್ಲಿರುವಂಥ ಒಂದು ಗೋಲಾಕಾರ ಇರುವಂಥ ಒಂದು ಕಲ್ಲಿತ್ತು, ಆ ಸಂಗಮ ಅವರು ನಮಗೆ ಹೇಳಿದರು ಇದು ಪ್ರಕೃತಿಯಿಂದ ನಿರ್ಮಾಣವಾದಂಥ ಒಂದು ಶಿವಲಿಂಗ। सचमुच यहाँ प्रकृति का आश्चर्य है और आश्चर्य तो मासमाई गाँवों की गुफाएं भी है। देखो यह आश्चर्य नहीं बल्कि वहाँ प्रकृति का एक आश्चर्य है और वहाँ रहने वाला मासमाई गाँवों की गुफाएं भी है।
ಮತ್ತು ಅವ್ರ ಹತ್ರ ಈ ಒಂದು ಪ್ರಕೃತಿಯ ಒಂದು ಆಶ್ಚರ್ಯವಾದಂಥ ಒಂದು ಶಿವಲಿಂಗ ಐತಿ, ಜೊತೆಗೆ ಆ ಜನರ ಒಂದು ಆಶ್ಚರ್ಯಚಕಿತವೈತಿ. ಅಲ್ಲಿ ಮಾಸ್ಮಾಯಿ ಅನ್ನೋ ಒಂದು ಗುಫಾ ಇದಾವಲ್ಲ, ಅವು ಬಹಳಷ್ಟು ಏನದವು ವಿಚಿತ್ರ ವಿಸ್ಮಯದಿಂದ ಕೂಡಿದವು ಅಂತಂದು ಮತ್ತು ಸಂಗಮ ಅವ್ರ ಹತ್ರ हमारी जीप इन गुफाओं के पास रुकती है, देखो हमारा जीप इन्हीं गुफाओं के पास रुकती है. ನಮ್ಮ ಒಂದು ಜೀಪ್ ಮತ್ತು ಮುಂದೋಗಿ ಆ ಒಂದು ಗುಫಾಗಳ ಆ ಗುಹೆಗಳ ಮುಂದ್ಗಡೆ ನಮ್ಮ ಜೀಪ್ ನಿಂತು ಅಂತಂದು ಇಲ್ಲಿ ಮತ್ತೆ ಅವ್ರು ಹೇಳ್ತಾರೆ ಮಕ್ಕಳೇ, गुफाएं इतनी अंधेरी है कि माशाल या टार्च जलाए बिना उनमें प्रवेश नहीं कर सकते हैं. देखो उन गुफाओं के अंदर हमको जाने के लिए वहाँ हमको एक टार्च चाहिए, नहीं तो माशाल चाहिए, नहीं तो अंदर हम नहीं जा सकते, क्योंकि इतना अंधेरा है कि हमको वहाँ कुछ भी वस्तु नहीं दिखाई देते हैं. ಅಲ್ಲಿ ಒಂದು ಗುಹೆ ಒಳಗೆ ನಾವು ಹೋಗ್ಬೇಕಂದ್ರೆ ಅಲ್ಲಿ ಒಂದು ಮಾಶಾಲ್ ಇರಬೇಕು ಅಥವಾ ಟಾರ್ಚ್ ಇರಬೇಕು. ಮಾಶಾಲ್ ಅಂದ್ರೆ ಮಕ್ಕಳೇ ನಿಮ್ಗೆ ಈಗ ಅಲ್ಲಿ ನಾವು ಯಾವ ರೀತಿ ಹೇಳ್ಬೇಕಂದ್ರೆ ಕ್ರೀಡಾ ಜ್ಯೋತಿ ಅಂತ ನೋಡಿರ್ತೀರಿ ನೀವು ಮಕ್ಕಳೇ. ನೀವು ಒಂದು ಕಟ್ಟಿಗೆ, ಆ ಕಟ್ಟಿಗೆ ಒಂದು ಬಟ್ಟೆ ಸುತ್ತಿ ಅದಕ್ಕೆ ದೀಪ ಹಚ್ಚಿ ಆ ಒಂದು ಕ್ರೀಡಾ ಜ್ಯೋತಿನ ಒಯ್ಯೋದನ್ನು ನೀವು ನೋಡಿರ್ತೀರಿ. ಆ ರೀತಿಯಾಗಿ ಇರ್ಬೋದು, ಅಥವಾ ಟಾರ್ಚ್ ಯಾವುದೇ ಒಂದು ಲೈಟಿನ ಒಂದು ಬಲ್ಬನ್ನು ನಾವು ಹಚ್ಕೊಂಡು ಮುಂದೆ ಹೋಗ್ಬೇಕು. ಯಾಕಂದರೆ ಅಲ್ಲಿ ಅಷ್ಟೊಂದು ಕತ್ತಲೈತೆ ಅಂದ್ರೆ ಯಾವುದೇ ವಸ್ತುಗಳು ಕಣ್ಣಿಗೆ ಗೋಚರಿಸೋದಿಲ್ಲ ಅಂತ ನಾವು ಹೇಳ್ಬೋದು. संगमा का एक साथी कहता है, हमने मशाले जला ली है और हम गुफाओं के अंदर आगे बढ़ रहे हैं. अगल बगल ऊपर नीचे पत्थर, सदियों से ये गुफाएं इसी तरह है और बहुत दूर तक चली गई है. हम लोग कुछ दूर जाकर लौट पड़ते हैं जैसे आश्चर्य लोग से लौट रहे हैं. देखो आगे उन्होंने कहा था कि हम तो गुफाओं के अंदर जाने लगे, हमारे एक साथी ने माशाल्लाह जला लिया और गुफाओं के अंदर हम तो जाने लगे. तो गुफाएं इतनी अंदर है, हम तो जाते जाते कितने हम तो चले जाते हैं उतना ही वो अंदर है, और हम तो आधा चला गया और वापस आ गए. हमको वापस आने के बाद हमको ये चकित हो गया कि हम तो एक नया लोक को जाकर आया. इस तरह हमको क्या हो गया, आश्चर्यचकित हो गए हम तो, और आश्चर्य लोक से लौट रहे हैं. इस तरह हम लोगों को आश्चर्य हो गया. ಮತ್ತು ಲೇಖಕರು ಹೇಳ್ತಾರೆ ಮಕ್ಕಳೇ, ಆ ಗುಹೆ ಒಳಗೆ ನಾವೆಲ್ಲರೂ ಹೊಂಟಿವಿ. ನಮ್ಮಲ್ಲಿರುವಂಥ ಒಬ್ಬ ವ್ಯಕ್ತಿ ಏನು ಮಾಡ್ದ, ಮಾಶಾಲ್ ಹಚ್ಕೊಂಡು ನಾವು ಬೆಳಕು ಮಾಡಿಕೊಂಡು ಮುಂದೆ ಹೊಂಟ್ವಿ. ಗುಹೆ ಒಳಗೆ ಇಷ್ಟೊಂದು ಒಳಗೆ ನಾವು ಹೊಂಟ್ವಿ. ಒಳಗೆ ಹೋದಾಗ ಆ ಗುಹೆ ಒಳಗೆ ಸುತ್ತಲೂ ನಾವು ಯಾವ ಕಡೆ ನೋಡ್ರಿ ಏನಿದು ಕಲ್ಲ. ನೀವೆಲ್ಲರೂ ಮಕ್ಕಳೇ ಇಲ್ಲಿ ನಮ್ಮ ಒಂದು ಬಾದಾಮಿ ಅಲ್ಲಿರುವಂಥ ಗುಹೆ ಒಳಗೆ ನೀವು ಹೋದ್ರೆ ಗೊತ್ತಾಗತ್ತಾ, ಬಾದಾಮಿ ಐಹೊಳೆ ಅಲ್ಲಿರುವಂಥ ಒಂದು ಗುಹೆ ಒಳಗೆ ನಾವು ನೋಡಿದಾಗ ನಮಗೆಲ್ಲರಿಗೂ ಗೊತ್ತಾಗತ್ತಾ ನಮ್ಮ ಒಂದು ಬಾಜು ಇರುವಂಥ ಪ್ರದೇಶಗಳ ಬಗ್ಗೆ ನಮಗೆ ತಿಳುವಳಿಕೆ ಇರಬೇಕು. ತದನಂತರ ನಾವು ಮೇಘಾಲಯ ಆಯ್ತು, ಮುಂಬೈದೊಳಗಿರುವಂಥ ಎಲಿಫೆಂಟ ಗುಹಾಲಯಗಳಾಯ್ತು ಅವು ನೋಡ್ಬೋದು. ಆದರೆ ನಮ್ಮ ರಾಜ್ಯದೊಳಗಿರುವಂಥ ಬಾದಾಮಿ ಗುಹೆ ಒಳಗೆ ನೀವು ಹೋಗಿ ಬರ್ರಿ ಮಕ್ಕಳೇ, ನಿಮ್ಗೆ ಗೊತ್ತಾಗುತ್ತೆ ಗುಹಾಲಯಗಳು ಹೆಂಗಿರ್ತಾವೆ ಅನ್ನೋದು. ಯಾಕಂದ್ರೆ ನಮ್ಮ ಒಂದು ಪ್ರದೇಶಗಳ ಬಗ್ಗೆ ನಮ್ಗೆ ಮೊದಲು ಇರಬೇಕು. ಈ ಒಂದು ಚಿರಾಪುಂಜಿಯ ಒಂದು ಅದ್ಭುತವಾದಂಥ ದೃಶ್ಯನ ಇಲ್ಲಿ ಲೇಖಕರು ಹೇಳ್ತಾರೆ. ನಾವು ಗುಹೆ ಒಳಗೆ ಯಾವ ಕಡೆ ನೋಡಿದಾಗೂ ಹಮ್ಕೋ ಚಾರೋ ತರಫ್ ಹಿ ಕ್ಯಾ ದಿಕ್ಕಾಯ ಪತ್ತರ್ ಹಿ ಪತ್ತರ್. ನಾವು ಯಾವ ಕಡೆ ಗುಹೆ ಒಳಗೆ ಹೋಗಿ ನೋಡಿದಾಗ ಯಾವ ಕಡೆ ನೋಡಿದ್ರು ಕಲ್ಲು. ಯಾಕಂದ್ರೆ ಆ ಗುಹೆ ಅಂದ್ರೆ ಪರ್ವತಗಳನ್ನ ಒಡೆದು ಮಾಡಿದಂಥ ಒಂದು ಪ್ರದೇಶ ಗುಹಾಲಯಗಳಾಗಿರ್ತವೆ. ಅಂಥ ಒಂದು ಪ್ರದೇಶದೊಳಗೆ ನಾವು ಒಳಗೆ ಹೋದಾಗ ಅಲ್ಲಿ ಸುತ್ತಲೂ ಯಾವ ಕಡೆ ನೋಡಿದಾಗ ಕಲ್ಲುಗಳು ಕಾಣುವಂಥದ್ದು. ನಾವು ಗುಹೆ ಒಳಗೆ ಎಷ್ಟೊಂದು ಒಳಗೆ ಹೋಗ್ತೀವಿ ಅಷ್ಟೊಂದು ಇನ್ನೂ ದಾರಿ ಉದ್ದನೇ ಇತ್ತು ಅಂತ ಲೇಖಕರು ಹೇಳ್ತಾರೆ. ನಾವು ಅರ್ಧ ಗುಹೆ ಒಳಗೆ ಹೋದ್ವಿ, ನಮಗೆ ಇನ್ನೂ ಮುಂದೆ ಹೋಗೋಕ್ಕಾಗಲಿಲ್ಲ. ನಾವು ವಾಪಸ್ ಮರಳಿ ಬಂದ್ವಿ. ವಾಪಸ್ ಮರಳಿ ಬಂದಾಗ ನಮ್ಗೆ ಅನಿಸು ನಾವು ಯಾವುದೇ ಒಂದು ಲೋಕಕ್ಕೆ ಹೋಗಿ ಮರಳಿ ಬಂದಂಗೆ ನಮ್ಗೆ ಅನ್ಸವಂತು, ಆಶ್ಚರ್ಯ ಲೋಕಕ್ಕೆ ಹೋಗಿ ನಾವು ವಾಪಸ್ ಬಂದಂಗೆ ಅನ್ಸವಂತಿತ್ತು ಅಂತಂದು ಲೇಖಕರು ಹೇಳಿ ಈ ಪಾಠನ ಇಲ್ಲಿ ಮುಗಿಸ್ತಾರೆ ಮಕ್ಕಳೇ. ನಾವು ಮುಂದಿನ ಒಂದು ತರಗತಿ ಒಳಗೆ ಇನ್ನೊಂದು ಪಾಠದ ಬಗ್ಗೆ ಅಧ್ಯಯನ ಮಾಡೋಣ. आप सबको भी बहुत धन्यवाद.